ಸ್ನೇಹಿತರೆ ನಮಸ್ಕಾರ. ಸನಾತನ ಸಂಸ್ಕೃತಿ ವಾಹಿನಿಗೆ ಸ್ವಾಗತ. ನಾನು ನಾಗೇಂದ್ರ ಸಿಂಹ. ಇವತ್ತು ಆಲ್ಮೋಸ್ಟ್ ಒಂದು ತಿಂಗಳಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಕಲುಷಿತ ನೀರು. HN ವ್ಯಾಲಿ ಇರ್ಬೋದು, KC ವ್ಯಾಲಿ ಇರ್ಬೋದು, ಹಾಗೆ ವೃಷಭಾವತಿ ವ್ಯಾಲಿ ಇರ್ಬೋದು. ಈ ಒಂದು ವ್ಯಾಲಿಗಳಲ್ಲಿ ಹರಿತಾ ಇರ್ತಕ್ಕಂಥ ನೀರು ಎಷ್ಟು ಮಟ್ಟಿಗೆ ಶುದ್ಧ ಇದೆ ಅಂತ ಹಲವಾರು ಜನ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ತಕ್ಕಂಥ ನೀರು ಯಾವುದಪ್ಪ ಅಂತ ಹೇಳಿದ್ರೆ ಇದೇ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಕಂದವಾರ ಕೆರೆಯಲ್ಲಿರ್ತಕ್ಕಂಥ ನೀರು. ಬಹುಶಃ ಆ ನೀರು ಒಳಗಡೆ ನಾವು ಇಳಿದು ಬಿಟ್ಟು ಚೆಕ್ ಮಾಡತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಅದರ ಒಂದು ಕಲರ್ ನೋಡೇ ನಾವು ಐಡೆಂಟಿಫೈ ಮಾಡ್ಬೋದು ನೀರು ಎಷ್ಟು ಕಲುಷಿತಗೊಂಡಿದೆ ಅಂತ. ಬಹುಶಃ ನಮಗೆಲ್ಲ ಕೂಡ ಅಷ್ಟೇ ಗೊತ್ತಿದೆ. ಒಂದು 2013ರಲ್ಲಿ UPA ಗೌರ್ಮೆಂಟು ಒಂದು ಕಾನೂನು ಮಾಡುತ್ತೆ. ಏನಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತ್ಯಾಜ್ಯ ನೀರನ್ನು ನಾವು ಬಳಸ್ಕೋಬೇಕು ಅಂತ ಹೇಳಿದ್ರೆ ಮೂರು ರೀತಿಯಲ್ಲಿ ಶುದ್ಧೀಕರಣ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಈಗ ಬರ್ತಾ ಇರ್ತಕ್ಕಂಥ ನೀರು ಏನಪ್ಪ ಅಂತ ಹೇಳಿದ್ರೆ 2 ಕಡೆ ಶುದ್ಧೀಕರಣ ಅಥವಾ ಸಂಸ್ಕರಿಸಿ ಇಲ್ಲಿಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿದೆ. ಬಿಕಾಸ್ ಯಾಕಂತ ಹೇಳಿದ್ರೆ ಅದೇ ನೀರು ನಾವು ಇಲ್ಲಿ ಹಿಡ್ಕೊಂಡ್ಬಂದಿದ್ದೀವಿ. ಈ ನೀರು ಯಾವ ಕಲರಾಗಿ ಟರ್ನ್ ಆಗಿದೆ ಅಂತ ಬಹುಶಃ ನೀವೆಲ್ಲ ಕೂಡ ಅಷ್ಟೇ ನೀವು ನೋಡ್ತಾ ಇರ್ತೀರ ಸ್ನೇಹಿತರೆ. ಮತ್ತೊಂದು ವಿಷಾದಕರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಜೀವನಾಡಿ ಯಾವುದಪ್ಪ ಅಂತ ಹೇಳಿದ್ರೆ ನೀರು. ಆ ನೀರಿನಲ್ಲಿರ್ತಕ್ಕಂಥ ಅಂಶಗಳನ್ನು ಹೀರ್ಕೊಂಡೇ ಮನುಷ್ಯ ಮುಖ್ಯವಾಗಿ ತನ್ನ ಅಸ್ತಿತ್ವವನ್ನು ಒಂದು ಕಾಪಾಡ್ಕೊಳ್ತಾನೆ ಅಂತ ಎಲ್ಲರೂ ಒಬ್ಬ ಸೈಂಟಿಸ್ಟ್ ಎಲ್ಲ ಕೂಡ ಅಷ್ಟೇ ಹೇಳ್ತಾ ಇರ್ತಾರೆ. ಈ ನೀರಿನಲ್ಲಿ ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ. ಇತ್ತೀಚೆಗೆ ಒಂದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕೆಲವೊಬ್ಬ ನೀರಾವರಿ ತಜ್ಞರಾಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಹೇಳ್ದಂಗೆ ಈ ನೀರಿನಲ್ಲಿ ಮುಖ್ಯವಾಗಿ ನೈಟ್ರೇಟ್ ಅಂಶ ಇದೆ, ಯುರೇನಿಯಂ ಅಂಶ ಇದೆ, ಪೊಟ್ಯಾಷಿಯಂ ಅಂಶ ಇದೆ, ಹಾಗೆ ಆರ್ಸೆನಿಕ್ ಅಂಶಗಳಿವೆ. ಈ ಇಷ್ಟು ಅಂಶಗಳು ಒಂದೇ ನೀರಿನಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಚಿಕ್ಕಬಳ್ಳಾಪುರದ ನಾಗರಿಕರ ಒಂದು ಗತಿ ಏನಾಗಬೇಕು ಅಂತ ನಿಜವಾಗ್ಲೂ ಸಹ ಒಂದು ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ ನೀವು ಹೇಳ್ಬೋದು ಈ ನೀರು ಕೆರೆಯಲ್ಲಿರ್ತಲ್ವಾ ಅಂತ. ಹೌದು, ಈ ನೀರು ಕೆರೆಯಲ್ಲಿರುತ್ತೆ. ಈ ಸುತ್ತಮುತ್ತಲು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 7 ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ನೀರು ಆ ಬೋರ್ವೆಲ್ಗೆ ಹೋಗ್ಬಿಟ್ಟು ಬೋರ್ವೆಲ್ಗಳ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ಈ ನೀರು ಹರಿಯುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನುಮಾನಗಳು ಇಲ್ಲ ಅಂತ ನಾವು ಹೇಳ್ಬೋದು. ಒಂದೇನಪ್ಪ ಅಂತ ಹೇಳಿದ್ರೆ ನೈಟ್ರೇಟ್ ಅಂತ ಹೇಳ್ತಾ ಇದ್ವಿ. ಅಂದರೆ ನೈಟ್ರೇಟ್ ಅಂಶಗಳು ನೀರಿನಲ್ಲಿ ಒಂದು ಬೆರಕೆ ಆಗೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಾರಕ ಅಂಶಗಳು ಒಂದು ಉತ್ಪತ್ತಿ ಆಗುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ನಾವು ಯುರೇನಿಯಂ ಅಂಶಗಳು ಅಂತ ಹೇಳ್ತೀವಿ. ಯುರೇನಿಯಂ ಅಂಶಗಳಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಮಿದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೇರಿಯಸ್ ಡಿಸೀಸಸ್ ಬರುತ್ತೆ. ನಂತರ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಹೆಚ್ಚಾಗುತ್ತೆ. ನಂತರ ಪಾರ್ಶ್ವವಾಯು ಸಂಬಂಧಿತ ಕಾಯಿಲೆಗಳು ಮನುಷ್ಯರಲ್ಲಿ ಅಧಿಕವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ವೈದ್ಯರು ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಆರ್ಸೆನಿಕ್ ಅಂಶಗಳು ಅಂತ ಹೇಳ್ತೀವಿ ನಾವು. ಆರ್ಸೆನಿಕ್ ಅಂಶಗಳು ನೀರಿನಲ್ಲಿ ಬೆರೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಶ್ವಾಸಕೋಶ ಸಂಬಂಧಿತ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೋಗಗಳು ಈ ಒಂದು ಸಂದರ್ಭದಲ್ಲಿ ಉದ್ಭವಿಸುತ್ತೆ. ಇಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಈ KC ವ್ಯಾಲಿ ನೀರನ್ನ HN ವ್ಯಾಲಿ ನೀರನ್ನ ನಾವು ಕುಡಿಯೋದ್ರಿಂದ ನಮಗೆ ಯಾವ ರೀತಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗ್ಬೋದು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸ್ನೇಹಿತರೆ. ಮೊದಲ ಹೊಳೆ ಯೋಜನೆಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾರೆ. ಆಗಿನ ಒಂದು ಅಂದಾಜು ವೆಚ್ಚ ಅದು 8,000 ಕೋಟಿ ಆಗಿರುತ್ತೆ ಸ್ನೇಹಿತರೆ. ಅನ್ಫಾರ್ಚುನೇಟ್ಲಿ ಎತ್ತಿನ ಹೊಳೆ ಯೋಜನೆ ಒಂದು ಕಾನ್ಸೆಪ್ಟ್ ಇಷ್ಟೇ ಹೇಳುತ್ತೆ. ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಹಾಸನದ ಭಾಗದಲ್ಲಿ ಎತ್ತಿನ ಹೊಳ್ಳ, ಹೊಂಗದ ಹೊಳ್ಳ ಹಾಗೂ ಕಾಡುಮನೆ ಹೊಳ್ಳ ಅಂತಕ್ಕಂಥ ಈ ಹಳ್ಳಗಳಲ್ಲಿ ಇರ್ತಕ್ಕಂಥ ನೀರನ್ನ ಚಿಕ್ಕಬಳ್ಳಾಪುರದ ಕಡೆ ಅಂದರೆ ಈ ಭಾಗದ ಕಡೆ ಒಂದು ಹರಿಸಿದ್ರೆ ಆ ಕಾನ್ಸೆಪ್ಟ್ನ ಅದು ಒಂದು ಸಿಂಪಲಾಗಿ ಹೇಳ್ತಾ ಇದ್ದೀವಿ, ಒಂದು ಎತ್ತಿನ ಹೊಳೆ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದಕ್ಕೆ 8,000 ಒಂದು ಅಂದಾಜು ಮೊತ್ತವನ್ನು 8,000 ಕೋಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ 2013ರಲ್ಲಿ UPA ಸರ್ಕಾರ ಅಂದರೆ ನಿರ್ಗಮಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದರ ಅಂದಾಜು ವೆಚ್ಚ 24,000 ಕೋಟಿಗೆ ಹೆಚ್ಚಾಗುತ್ತೆ. ಅಂದರೆ 24,000 ಕೋಟಿ ಏನಾಗಿದೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಎಲ್ಲ ಕೂಡ ಅಷ್ಟೇ ಹೇಳ್ತಾರೆ. ಕೆಲವು ಕಡೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಕಾಮಗಾರಿಗಳು ನಡೆದಿದ್ವು. ಅನ್ಫಾರ್ಚುನೇಟ್ಲಿ ಇಲ್ಲಿ ಮಿಡ್ಲಲ್ಲಿ ಸ್ಟಾಪ್ ಆಗಿತ್ತು ಅಂತ ಹೇಳ್ತಾರೆ. ಏನನ್ನ ಆಗಿದ್ಕೊಳ್ಳಿ. ಆದರೆ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಆ ಎತ್ತಿನ ಹೊಳೆ ಯೋಜನೆಯಿಂದ, ಯಾಕಂದರೆ ಅಷ್ಟು ದುಡ್ಡು ಖರ್ಚಾಗಿರೋದ್ರಿಂದ ಒಂದು ಸ್ವಲ್ಪ ಆದರೂ ನೀರು ಬರಬೇಕಲ್ವಾ, ಎಷ್ಟು ಬಂದಿದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇವತ್ತು ಸಹ ನಮ್ಮಲ್ಲಿ ಉಳ್ಕೊಂಡಿದೆ. ಮತ್ತೊಂದು ಇವತ್ತು ಅದೇ ಯೋಜನೆಯನ್ನು ಸುಮಾರು ಒಂದು 10 ವರ್ಷಗಳ ಕಾಲ
ಓಕೆ, ಆ ಯೋಜನೆಗಳ ಮೇಲೆ ಒಂದು ಕೆಲಸ ಮಾಡ್ಕೊಂಡು ಬಂದರು. ಅದರ ಅನಿವಾರ್ಯತೆ ಏನು ಅಂತ ಗೊತ್ತಾಗಿಲ್ಲ. ಅದಾದಮೇಲೆ ನಂತರ ಇದು ಹೆಚ್ ಎನ್ ವ್ಯಾಲಿ ಅಂತ ಹೇಳಿದ್ರು. ಹೆಚ್ ಎನ್ ವ್ಯಾಲಿ ನೀರು ಅನ್ಫಾರ್ಚುನೇಟ್ಲಿ ಈ ರೀತಿಯಾಗಿದೆ. ಮೊನ್ನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಬಡ್ಜೆಟ್ನಲ್ಲಿ ನಮ್ಗೆ ತುಂಬ ಆಸೆ ಇತ್ತು, 2 ಹಂತದ ಶುದ್ಧೀಕರಣ ಆಗ್ತಾಯಿದೆ, 3ನೇ ಹಂತದ ಶುದ್ಧೀಕರಣಕ್ಕೆ ಇನ್ನೇನು ಬಡ್ಜೆಟ್ ರಿಲೀಸ್ ಮಾಡ್ತಾರೆ, ಇದರಿಂದ ನಮ್ಮ ಎಷ್ಟೋ ದಿನಗಳ ಒಂದು ಕನಸು ನನಸಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ನಂಗೆ ಏನಾಗಿದೆ ಅಂತ. ಅದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಈ ಕ್ಷಣಕ್ಕೂ ಕೂಡ ಅಷ್ಟೇ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಸರ್ಕಾರ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಏನಪ್ಪ ಅಂದರೆ, ದಿಸ್ ವಾಟರ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಡ್ರಿಂಕಿಂಗ್ ಆರ್ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಹೇಳಿದೆ. ಅಂದರೆ ಕುಡಿಯೋದಕ್ಕಾಗಲಿ ಅಥವಾ ಏನು ಅಗ್ರಿಕಲ್ಚರ್ ಪರ್ಪಸ್ಗಾಗಲಿ ಈ ನೀರಿನ ಬಳಕೆ ಏನು ಒಂದು ಆಗಲ್ಲ ಅಂತ ಹೇಳಿದೆ. ಸೊ ಹಾಗಂತ ಹೇಳಿದ್ರೆ ಇದು ಅಂತರ್ಜಲಕ್ಕೆ ಹೋಗುತ್ತಲ್ವ ನೀರು. ಓಕೆ, ಆಬ್ವಿಯಸ್ಲಿ ಈ ಬೋರ್ವೆಲ್ ಹಾಕೋದ್ರಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆ ನೀರು ಆ್ಯಕ್ಸಸ್ ಆಗುತ್ತಲ್ವ. ಇಂಥ ಹಲವಾರು ಪ್ರಶ್ನೆಗಳಿವೆ. ಸೊ ನಮ್ಮ ಒಂದು ಉದ್ದೇಶ ಎಷ್ಟೇ, ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ. ಓಕೆ, ಹಲವಾರು ಒಂದು ಕಡೆ ಎಲ್ಲ ಕೂಡ ಅಷ್ಟೇ ಸಿಕ್ಕಿದಾಗ ವಾಟ್ ಮೈಟ್ ಬಿ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಒಂದು ಅರೈಸ್ ಮಾಡ್ತಾರೆ. ಒಂದೇನಪ್ಪ ಅಂತ ಹೇಳಿದ್ರೆ, ನಾವು ಬಂದ್ ಮಾಡೋದ್ರಿಂದ, ಸ್ಟ್ರೈಕ್ ಮಾಡೋದ್ರಿಂದ, ಮತ್ತೊಂದರಿಂದ ಈ ಪ್ರಾಬ್ಲಮ್ ಎಷ್ಟು ಮಟ್ಟಿಗೆ ಸಾಲ್ವ್ ಆಗುತ್ತೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇದಕ್ಕೆ ಒಂದು ಸೊಲ್ಯೂಷನ್ ಓಕೆ ನಾವೇನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷಗಳನ್ನೂ ಒಂದು ಕಡೆ ಇಟ್ಬಿಟ್ಟು ಯಾವುದಾದರೂ ಒಬ್ಬರು ಎಲ್ಲರನ್ನೂ ಒಂಥರ ಸಮನ್ವಯ ಸಮಿತಿಯನ್ನು ಒಂದು ರಚನೆ ಮಾಡಿಬಿಟ್ಟು, ಆ ಸಮನ್ವಯ ಸಮಿತಿಯ ಒಂದು ಲೀಡರ್ಶಿಪ್ನಲ್ಲಿ ಎಲ್ಲರೂ ಹೋಗ್ಬಿಟ್ಟು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಸಹ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಈ ಕುರಿತಾಗಿ ಒಂದು ಮನವಿ ಸಲ್ಲಿಸಿದ್ರೆ ಅವರು ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಇಂತಹ ಒಂದು ನೀರು ನಮಗೆ ಕುಡಿಯೋಕ್ಕೆ ಏನೊಂದು ಆಗೋದಿಲ್ಲ, ಇಂತಹ ದುರ್ದೈವದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಾರದೇ ಇರಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.